ಮಾಜಿ ಶಾಸಕನ ಅಳಿಯನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕಡೂರು ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ಗೆ ಥಳಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಮಾಜಿ ಶಾಸಕನ ಅಳಿಯನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಕಡೂರು ಬೆಳ್ಳಿ ಪ್ರಕಾಶ್ ಅಳಿಯ ಸಂದೇಶ್ಗೆ ಥಳಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಕಡೂರಿನ 5ರಿಂದ ಸಂದೇಶ್ ಮೇಲೆ ಹಲ್ಲೆಯಾಗಿದೆ. ಇನ್ನು ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಮೇಲೆ ಈ ರೀತಿ ಹಲ್ಲೆಯಾಗಿರುವಂಥದ್ದು. ಕಾರ್ನಲ್ಲಿ ತೆರಳ್ತಾ ಇದ್ರು. ಕಾರ್ನಲ್ಲಿ ಹೋಗ್ತಾ ಇದ್ದಂಥ ವೇಳೆ ಸಂದೇಶ್ ಕಾರಿಗೆ ಮತ್ತೊಂದು ಕಾರ್ನಲ್ಲಿದ್ದ 5 ಅಡ್ಡಗಟ್ಟಿ ಸುಮ್ಮನೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಅನಂತರ ಕಾರಿನಿಂದ ಕೆಳಗೆ ಇಳಿಸಿ ಸಂದೇಶ್ ಮೇಲೆ 5 ಕೂಡ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ನಡೆಸಿದ್ದಾರೆ. ಆದರೆ ಈ ರೀತಿ 5 ಏನಿದ್ದಾರೆ ಪದೇ ಪದೇ ಮುಗ್ಧ ಜನರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರಕರಣಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಆದರೆ ಪೊಲೀಸರು ಮಾತ್ರ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಡೂರು ಪೊಲೀಸ್ ಠಾಣೆ ಎದುರು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಂತ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಹೇಳಿಕೆ ನೀಡಿದ್ದಾರೆ. ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ತರಲಿಲ್ಲ. ಇದು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹಲ್ಲೆ ಮಾಡಿರ್ತಕ್ಕಂಥ ಸ್ಥಳೀಯರು ಅನ್ಸುತ್ತಾ ಅಥವಾ ಹೊರಗಿನವರು ಅನ್ಸುತ್ತಾ? ಸ್ಥಳೀಯರೇ. ಅವ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಿಮಗೆ? ಇಲ್ಲ, ನಮ್ಮ ಅಲ್ಲಿ ಹಲ್ಲೆಯ ಜಾಗದಲ್ಲಿದ್ದಂಥ ಬಿಡಿಸಿದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಅವರೆಲ್ಲ ವಿವರವಾಗಿ ಪೊಲೀಸವರಿಗೆ ಹೇಳಿದ್ದಾರೆ. ಪೊಲೀಸರು ಹೋಗಿ ಸ್ಥಳದಲ್ಲಿ ವಿಚಾರಣೆ ಮಾಡ್ಕೊಂಬಂದಿದ್ದಾರೆ. ಅದೇನು ಮಾಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ. ಮನೆಗೂ ಸಹಿತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅದೇನು ಅದ್ರ ಪ್ರತಿಫಲ ಏನು ಅನ್ನೋದು ಗೊತ್ತಿಲ್ಲ. FIR ಹಾಕೋದು ಒಂದೇ ಒಂದು ಉದ್ದೇಶ ಅಂದರೆ ಇಂಥ FIRಗಳು 100 FIRಗಳು ಪೊಲೀಸ್ ಠಾಣೆಯಲ್ಲಿ ಕೊಡಿತಾ ಇದೆ ಅನ್ನುವಂಥದ್ದು ನನ್ನ ಆರೋಪ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವರು 5 ಜನ ಸ್ಥಳೀಯರೇ ಆಗಿರೋದು ಮತ್ತು ನಿರಂತರವಾಗಿ ಅವರು ಈ ಒಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಇನ್ನು ಯಾವ ಕಾರಣಕ್ಕೆ ಇಲ್ಲಿ ಹಲ್ಲೆ ಆಯಿತು? ಜೊತೆಗೆ ಈ 5 ಜನ ಏನಿದ್ದಾರೆ ಪದೇ ಪದೇ ಜನರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ? ಸಿಂಚನ, ಇದೊಂದು ಘಟನೆ ಕಳೆದ ರಾತ್ರಿ ನಡೆದಿರುವಂತದ್ದು. ಏನು ಕಡೂರಿನ ಮಾಜಿ ಶಾಸಕರಂತ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಅವರು ಐಟಿ ಉದ್ಯಮಿ ಮತ್ತು ಐಟಿ ನೌಕರರಾಗಿರ್ತಾರೆ. ಅವ್ರು ಬೆಂಗಳೂರಿನಿಂದ ವಾಪಸ್ ಕಡೂರಿಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಡೂರಿನ ಸರ್ಕಲ್ ನಲ್ಲಿ ಏನಾಗ್ತದೆ, ಇವ್ರ ಕಾರ್ ಹೋಗ್ತಾ ಸಂದರ್ಭದಲ್ಲಿ ಅವ್ರ ಕಾರ್ನ ಕೆಲವರು ಕಿಡಿಗೇಡಿಗಳು, ಒಂದು 5 ಜನ 5 ಕಿಡಿಗೇಡಿಗಳ ತಂಡ ಅಡ್ಡಗಟ್ಟಿ ಅವ್ರನ್ನ ಕಾರ್ನಿಂದ ಇಳಿಸಿ ವಾಗ್ವಾದ ನಡೆಸಿ ನಂತರ ಅವ್ರಿಗೆ ತೀವ್ರತರವಾದ ಹಲ್ಲೆಯನ್ನ ಮಾಡಿರ್ತಾರೆ. ಈ ವಿಚಾರವನ್ನ ತಿಳಿದಂತಹ ಬೆಳ್ಳಿ ಪ್ರಕಾಶ್ ಅವರು ಕೂಡಲೇ ಅವರು ಪೊಲೀಸ್ ಠಾಣೆ ಎದುರು ಬರ್ತಾರೆ. ಸಾಕಷ್ಟು ಬೆಂಬಲಿಗರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸ್ತಾರೆ. ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಏನಂತಂದ್ರೆ ಈ ತರದ ಒಂದು ಘಟನೆ ಮೊದಲ ಬಾರಿಗೆ ನಡೆದಿಲ್ಲ. ಹಲವು ಮುಗ್ಧ ಜನರಿಗೆ ಈ ತಂಡ ಏನಿದೆ 5 ತಂಡ ಈ ಕುಕೃತ್ಯವನ್ನ ಎಸಗ್ತಾ ಇದ್ದಾರೆ. ಸಿಕ್ದವ್ರಿಗೆ ಹೊಡಿತಾರೆ. ಇವ್ರ ಮೇಲೆ ಏನು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ. ಈ ಒಂದು ಕೆಲಸವನ್ನ ಮಾಡ್ತಿರುವಂತಹ ಏನು ಜನರಿದ್ದಾರೆ, ಇವರ ಹಿಂದೆ ರಾಜಕೀಯವಾದಂತಹ ಒಂದು ಶಕ್ತಿ ಇರಬಹುದು ಎನ್ನುವಂತ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಇವರ ವಿರುದ್ಧ ಹಲವಾರು ದೂರು ದಾಖಲಾಗಿದ್ರು ಕೂಡ ಪೊಲೀಸ್ನವರು ಸರಿಯಾದ ಕ್ರಮವನ್ನ ಕೈಗೊಳ್ತಿಲ್ಲ. ಸರಿಯಾದ ಕ್ರಮವನ್ನ ಕೈಗೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಇವರು ಈ ಕೃತ್ಯವನ್ನ ಎಸಗ್ತಿರ್ಲಿಲ್ಲ. ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕಳೆದ ರಾತ್ರಿ ಬಹಳ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಸಾಕಷ್ಟು ಜನಸಂಖ್ಯೆಯಲ್ಲಿ ಪೊಲೀಸ್ ಠಾಣೆ ಮುಂದೆ ಜನರು ಸೇರ್ತಾರೆ. ಜೊತೆನಲ್ಲಿ ಜನರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ತದನಂತರ ಪೊಲೀಸರು FIR ಅನ್ನ ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಕಠಿಣ ಕ್ರಮವಾದ ಭರವಸೆಯನ್ನ ನೀಡಿದ ಬಳಿಕ ಉನ್ನತ ಪೊಲೀಸ್ ಅಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ಆ ಪ್ರತಿಭಟನೆ ಹಿಂತೆಗೆದುಕೊಳ್ತಾರೆ. ಮತ್ತೆ ಇವತ್ತಿಗೂ ಕೂಡ ಆ ಕಡೂರಿನಲ್ಲಿ ಅದೇ ರೀತಿಯಂತ ವಾತಾವರಣ ಇದೆ ಈಗಲೂ ಕೂಡ. ಯಾಕಂತಂದ್ರೆ ಈ ಒಂದು ಸೆನ್ಸಿಟಿವ್ ವಿಚಾರ. ಯಾಕಂದ್ರೆ ಒಬ್ಬರ ಮಾಜಿ MLA ಅವರ ಅಳಿಯನ್ ಮೇಲೆನೆ ಈ ರೀತಿಯಾದಂತಹ ಒಂದು ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಗಳು ಉದ್ಭವಿಸಿರುವಂತದ್ದು. ಈಗ ಅಲ್ಲಿನ ಪರಿಸ್ಥಿತಿ ಏನಿದೆ ಸೆನ್ಸಿಟಿವ್ ಇದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕೂಡ ಈ 5ರನ್ನ ಅರೆಸ್ಟ್ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರು ಯಾಕೆ ಹಲ್ಲೆ ಮಾಡಿದ್ರು, ಯಾಕೆ ಈ ಘಟನೆ ನಡೀತು, ಇವೆಲ್ಲ ವಿಚಾರ ಮತ್ತಷ್ಟು ಮಾಹಿತಿಯನ್ನ SP ಅವರು ಈ ಒಂದು ಮಾಹಿತಿಯನ್ನ ಇವತ್ತು ಕೊಡ್ತಾರೆ. ಈ ಎಲ್ಲಾ ವಿಚಾರವನ್ನು ಗಮನಿಸುವ ಸಂದರ್ಭದಲ್ಲಿ ಈ ರೀತಿಯಾಗಿ ಸುಮ್ನೆ ದಾಳಿ ಮಾಡ್ಲಿಕ್ಕಿರೋ ಒಂದು ಹಿಂದೆ ಏನು ಉದ್ದೇಶ ಇದೆ ಅಂತ ಒಂದು ವಿಚಾರವನ್ನು ಕೂಡ ಈಗ ತನಿಖೆಯಲ್ಲಿ ಪತ್ತೆ ಆಗ್ಬೇಕಾಗಿದೆ. ಇದೊಂದು ಸೆನ್ಸಿಟಿವ್ ವಿಚಾರ. ಆ ಹಿನ್ನೆಲೆಯಲ್ಲಿ ಬೆಳ್ಳಿ ಅವರು ಬಹಳ ಸ್ಪಷ್ಟವಾಗಿ ಅವರ ಬೈಟ್ ನಲ್ಲಿ ಮಾತಾಡಿರುವಂತ ವಿಚಾರ ಅಂತಂದ್ರೆ ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ. ಪೊಲೀಸ್ನವರು ಅವರನ್ನ ಕ್ರಮವನ್ನ ಕೈಗೊಳ್ಳದಲ್ಲೇ ಬಿಡ್ತಾ ಇರುವಂತದ್ರಿಂದಾನೇ ಇದು ಪದೇ ಪದೇ ನಡೀತಾ ಇದೆ. ಹಾಗಾಗಿ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಿಲ್ಸಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇಲ್ಲ ನಮ್ಮ ಅಲ್ಲಿ ಹಲ್ಲೆಯ ಜಾಗದಲ್ಲಿದ್ದಂಥ ಬಿಡಿಸಿದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಅವರೆಲ್ಲ ವಿವರವಾಗಿ ಪೊಲೀಸವರಿಗೆ ಹೇಳಿದ್ದಾರೆ. ಪೊಲೀಸರು ಹೋಗಿ ಸ್ಥಳದಲ್ಲಿ ವಿಚಾರಣೆ ಮಾಡ್ಕೊಂಬಂದಿದ್ದಾರೆ. ಅದೇನು ಮಾಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ. ಮನೆಗೂ ಸಹಿತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅದೇನು ಅದ್ರ ಪ್ರತಿಫಲ ಏನು ಅನ್ನೋದು ಗೊತ್ತಿಲ್ಲ. FIR ಹಾಕೋದು ಒಂದೇ ಒಂದು ಉದ್ದೇಶ ಅಂದರೆ ಇಂಥ